ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಕೂತ್ಕೊಳ್ಳಿ. ಮನೇಲಿ ಎಲ್ಲರೂ ಕ್ಷೇಮ ತಾನೆ? ನಿಮ್ಮದು ಆಫೀಸ್ ಕೆಲಸ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? ನೋಡಿ, ಇದೇ ಕಾರಣಕ್ಕೆ ನಮಗೆ ನಿಮ್ಮ ಮನೆಗೆ ಬರೋದಕ್ಕೆ ಖುಷಿಯಾಗೋದು. ಬಾಗಿಲ ಹತ್ರ ಬಂದು ನಗುಮುಖದಲ್ಲಿ ನಮ್ಮನ್ನೆಲ್ಲ ಕರ್ಕೊಂಬರ್ತೀರಾ. ನೀವು ಉಪಚಾರ ಮಾಡೋ ರೀತಿ, ನಿಮ್ಮ ಸಂಸ್ಕಾರ ನಿಜವಾಗ್ಲೂ ನಮಗೆ ತುಂಬ ಇಷ್ಟ ಆಗಿದೆ. ಹೌದು, ಇಂಥ ಮನೆ ಸಂಬಂಧ ಬೆಳೆಸ್ತಿರೋದಕ್ಕೆ ನಮಗೂ ಕೂಡ ಹೆಮ್ಮೆ ಅನ್ನಿಸ್ತಿದೆ. ಆಸ್ತಿ ಅಂತಸ್ತಿನ ಕಾರಣಕ್ಕೋ ಅಥವಾ ನಮಗೆ ಸರಿ ಹೊಂದುತ್ತೆ ಅನ್ನೋ ಕಾರಣಕ್ಕೋ ಅಲ್ಲ. ಮಾಧವ ಅವ್ರ ಮನೆ ಅಂದರೆ ಸಂಸ್ಕಾರಕ್ಕೆ ಹೆಸರುವಾಸಿ. ಆ ಕಾರಣಕ್ಕೆ ನಮಗೆ ಈ ಸಂಬಂಧ ತುಂಬ ಇಷ್ಟ ಆಗಿದೆ. ನಿಮ್ಮಿಂದ ಇಂಥ ಮಾತು ಕೇಳಿ ತುಂಬ ಖುಷಿ ಆಯಿತು. ನಮಗೂ ನಿಮ್ಮ ಜೊತೆ ಸಂಬಂಧ ಮಾಡ್ತಿರೋದು ತುಂಬ ಸಂತೋಷ ಇದೆ. ಎಲ್ಲಿ ನನ್ನ ಸೊಸೆ ಕಾಣ್ತಾನೆ ಇಲ್ಲ? ಬರ್ತಾಳೆ. ದೀಪಿಕಾ, ನಿಧಿನ ಕರ್ಕೊಂಡು ಬಾಮ್ಮ. ಏನಮ್ಮ, ನಿನ್ನ ಕಣ್ಣುಗಳು ಯಾರನ್ನೋ ಹುಡುಕ್ತಾ ಇರಂಗಿದೆ. ಅವ್ನು ಬಂದಿಲ್ಲಮ್ಮ. ಇದ್ದಕ್ಕಿದ್ದಾಗೆ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಹೊರಟ್ಬಿಟ್ಟ. ಅವನಿಗೆ ಎಲ್ಲ ಮುಗಿದ್ಮೇಲೆ ಬರೋದಕ್ಕಂತ ಹೇಳಿದ್ದೀನಿ. ಓ ಹೌದಾ? ಅದಕ್ಕೆ ಸಂಜೆ ಮೀಟ್ ಮಾಡೋಣ ಅಂತ ಮೆಸೇಜ್ ಮಾಡಿದ್ರು. ನಾನು ತಮಾಷೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ. ಓ, ಆಗಲೇ ಪ್ರೋಗ್ರಾಮ್ ಫಿಕ್ಸ್ ಆಗಿದೆಯಾ? ಕಳ್ಳಿ, ನಮಗೆಲ್ಲ ಹೇಳೇ ಇಲ್ಲ. ನಾವು ನಮ್ಮ ಗುರುಗಳ ಹತ್ರ ಮಾತಾಡಿ ಮುಹೂರ್ತ ಕೇಳಿ ಲಗ್ನ ಪತ್ರಿಕೆ ಬರ್ಸಿದ್ದೀವಿ. ಈಗಾಗಲೇ ದಿನಾಂಕ ಸಮಯ ಎಲ್ಲ ನಿಮಗೆ ತಿಳಿಸಿದ್ದೀವಿ. ಹೌದೌದು, ನಮಗೂ ಆ ಡೇಟ್ ಓಕೆನೆ. ಪದ್ಧತಿ ಪ್ರಕಾರ ನಾವೇ ನಿಮಗೆ ಮೊದಲು ಲಗ್ನ ಪತ್ರಿಕೆ ಕೊಡಬೇಕಾಗಿತ್ತು. ನೋಡಿ ಮಾಧವ ಅವರೇ, ಅಂಥ ಫಾರ್ಮಾಲಿಟೀಸ್ ಎಲ್ಲ ನಮ್ಮಲ್ಲಿ ಬೇಡ. ನೀವು ಹುಡುಗಿ ಕಡೆಯವರು, ನಾವು ಹುಡುಗನ ಕಡೆಯವರು ಅನ್ನೋ ಭೇದ ಭಾವ ಕೂಡ ಬೇಡ. ಮದುವೆ ಚೆನ್ನಾಗಾದ್ರೆ ಅಷ್ಟೇ ಸಾಕು. ಭಾಳ ಸಂತೋಷ. ಮದುವೆ ಕೆಲಸಗಳೆಲ್ಲ ಚೆನ್ನಾಗಾಗಲಿ ಅನ್ನೋದೇ ನಮ್ಮ ಬಯಕೆ ಕೂಡ. ಸರಿ, ಹಾಗಿದ್ರೆ ಲಗ್ನ ಪತ್ರಿಕೆನ ಸ್ವೀಕರಿಸಿದ್ರೆ ಮುಂದಿನ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ಬೋದು. ಸರಿ, ಬನ್ನಿ. ಮುಹೂರ್ತ ಮೀರೋದ್ರೊಳಗೆ ಲಗ್ನ ಪತ್ರಿಕೆ ಶಾಸ್ತ್ರನ ಮುಗಿಸ್ಬಿಡೋಣ. ಎಲ್ಲಿ ತುಳಸಿಯವ್ರು ಕಾಣಿಸ್ತಾ ಇಲ್ಲ? ಗಂಡಿನ ಕಡೆಯವರು ಬಂದು ಹೋಗೋವರೆಗೂ ಅವ್ರ ಮುಂದೆ ಕಾಣಿಸ್ಕೋಬೇಡಿ. ಬರ್ತಾರೆ. ಪರವಾಗಿಲ್ಲ, ಅವ್ರು ಬರೋದು ಹೊತ್ತಾಗತ್ತೆ ಅನ್ಸುತ್ತೆ. ಭಾವ ಇದ್ದಾರೆ, ನಾನು ನಮ್ಮ ಯಜಮಾನ್ರು ಇದ್ದೀವಿ. ನಾವು ಲಗ್ನ ಪತ್ರಿಕೆ ತಗೋತೀವಿ. ಇಲ್ಲ, ಅದಕ್ಕೇನು ಬಂದ್ಬಿಡ್ಲಿ. ಪುಣಿ, ಹೋಗಮ್ಮ, ಅದಕ್ಕೇನು ಕರ್ಕೊಂಡು ಬಾ. ಅವ್ರು ಬರೋದು ತಡ ಆಗ್ಬೋದೇನೋ. ಮುಹೂರ್ತ ಮೀರಬಾರ್ದಲ್ಲ ಅಂತ ಹೇಳಿದೆ ಅಷ್ಟೆ. ಏನೂ ತೊಂದರೆ ಇಲ್ಲ, ಇನ್ನೂ ಟೈಮ್ ಇದೆ, ಬರಲಿ ಬಿಡಿ. ಯಾಕೆ, ಏನಾಯಿತು? ಇಷ್ಟು ದುಃಖ ಪಟ್ಟಿದ್ದನ್ನು ನಾನು ಯಾವತ್ತೂ ನೋಡೇ ಇಲ್ಲ.
ನೋಡು, ನಿನಗಿಲ್ಲಿರೋಕ್ಕೆ ಹಿಂಸೆ ಅನಿಸಿದ್ರೆ ಇಲ್ಲಿರೋದು ಬೇಡ, ನಮ್ಮನೆಗೆ ಹೋಗ್ಬಿಡೋಣ. ನನಗೆ ನಿನ್ನ ಖುಷಿ ನೆಮ್ಮದಿಗಿಂತ ಬೇರೇನೂ ದೊಡ್ಡದಲ್ಲ. ಪಾಪು, ನೀನನ್ನೊಂದು ಮಾತು ಕೇಳ. ಕೇಳಮ್ಮ. ನಿನಗೆ ನನ್ನ ಮೇಲೆ ಬೇಸರ ಆಗಲಿ ಕೋಪ ಆಗಲಿ ಇಲ್ಲ ಅಲ್ವಾ? ಎಂಥ ಮಾತು ಅಂತ ಕೇಳ್ತಾ ಇದೆಯಾ? ಹಾಗೇನಾದರೂ ಇದ್ದಿದ್ರೆ ನಾನು ಇಲ್ಲಿವರೆಗೂ ಬರ್ತಿದ್ನ? ಮೊದಲು ನೀನು ಇದನ್ನೆಲ್ಲ ತಲೆಯಿಂದ ತೆಗೆದಾಕು. ನನಗಾಗಲಿ ಮನೇಲಿ ಯಾರಿಗೇ ಆಗಲಿ ನಿನ್ನ ಬಗ್ಗೆ ಎಳ್ಳಷ್ಟು ಬೇಜಾರಿಲ್ಲ. ಇಲ್ಲಿ ನೋಡು, ಸಿರಿ ನಿನಗೆ ಅಂತ ರುಚಿಯಾಗಿ ಅಡುಗೆ ಮಾಡಿ ಕಳಿಸಿದಾಳೆ. ಅವಳು ನಿನ್ನ ನೋಡೋಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ಲು. ನಾನೇ ಈಗ ಬೇಡ ಅಂತ ಹೇಳಿದೆ. ಇಲ್ಲಿ ಮಾಡ. ಪರವಾಗಿಲ್ಲ ಪಾಪು, ಆಮೇಲೆ ತಿಂತೀನಿ. ಅದೆಲ್ಲ ಆಗಲ್ಲ, ಈಗ ನಾನೇ ತಿನ್ನಿಸ್ತೀನಿ, ನೀನು ತಿನ್ಬೇಕು. ಎಲ್ಲಿ ಮಾಡ. ನೋಡಿದ್ಯಾ, ನೀನು ಯಾವಾಗಲೂ ಈ ಥರ ಖುಷಿಯಾಗಿರಬೇಕು. ಈ ಥರ ಅಳೋದು, ದುಃಖ ಪಟ್ಕೊಳ್ಳೋದು, ಅದನ್ನು ನೋಡಿದ್ರೆ ನನಗೊಂಥರ ಹಿಂಸೆ ಆಗುತ್ತೆ. ನಿನ್ನನ್ನು ಹಾಗೆ ನೋಡೋದಕ್ಕಿಂತ ನನ್ನ ಪ್ರಾಣ ಹೋಗೋದೇ ಲೇಸು ಅಂತ ಅನ್ಸ್ಬಿಡುತ್ತೆ. ಪಾಪು, ಹಾಗೆಲ್ಲ ಮಾತಾಡಬೇಡ್ವೋ. ನಿನ್ಗೆ ಅಷ್ಟು ಬೇಜಾರಾಗತ್ತೆ ಅಂದರೆ ಇನ್ಮೇಲೆ ನಿನ್ನ ಮುಂದೆ ನಾನು ಅಳೋದೇ ಇಲ್ಲ. ಯಾವಾಗಲೂ ನಗ್ತಾನೆ ಇರ್ತೀನಿ, ಸರಿನಾ? ಬರೀ ನನ್ನ ಮುಂದೆ ಮಾತ್ರ ಅಲ್ಲ, ನೀನು ಯಾವಾಗಲೂ ನಗ್ನಾಗ್ತಾ ಇರಬೇಕು. ಯಾರು ಏನೇ ಹೇಳಿದ್ರು, ಜಗತ್ತೇ ನಿನ್ನ ವಿರುದ್ಧ ತಿರುಗಿ ಬಿದ್ರು, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ಸಂತೋಷವಾಗಿರಬೇಕು. ಯಾಕೆ ಅಂದರೆ ನೀನು ಮೊದಲು ಜನ್ಮ ಕೊಟ್ಟಿದ್ದು ನನಗೆ. ನಿನ್ನ ಹೊಟ್ಟೆಲಿರೋ ಮಗುಗಿಂತ ನನಗೆ ನೀನು ಮುಖ್ಯ. ಸರಿ ಪಾಪು, ನಾ ಯೋಚನೆ ಮಾಡಲ್ಲ. ನೀನು ಇದನ್ನು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ. ನೀನು ರೀತಿ ಯೋಚನೆ ಮಾಡಿಕೊಂಡು ಆರೋಗ್ಯನ ಹಾಳು ಮಾಡಿಕೊಂಡ್ರೆ ಮಗುಗೆ ತೊಂದರೆ ಆಗುತ್ತಲ್ವಾ? ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡಬೇಕು. ಟೈಮ್ಗೆ ಊಟ ತಿಂಡಿ ಸರಿಯಾಗಿ ಮಾಡಬೇಕು. ಡಾಕ್ಟ್ರು ಏನೇನು ಹೇಳಿದಾರೋ ಅದನ್ನೆಲ್ಲ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಎಷ್ಟು ದೊಡ್ಡವನಾಗ್ಬಿಟ್ಯೋ ಪಾಪು. ನನಗೆ ಬುದ್ಧಿ ಹೇಳೋಷ್ಟು, ನನ್ನನ್ನೇ ಕಾಳಜಿಯಿಂದ ನೋಡ್ಕೊಳ್ಳೋ ಅಷ್ಟು, ಈ ಅಮ್ಮನಿಗೇನೆ ಅಮ್ಮನ ಪ್ರೀತಿ ಕೊಡೋ ಅಷ್ಟು. ಅಮ್ಮ, ನೀವು ಕೆಳಗಡೆ ಯಾಕೆ ಬಂದಿಲ್ಲ? ಅಲ್ಲಿ ಗಂಡಿನ ಕಡೆಯವರು ಬಂದಿದ್ದಾರೆ, ನಿಮ್ಮನ್ನು ಕೇಳ್ತಾ ಇದ್ರು. ಎಲ್ಲರೂ ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ. ಗಂಡಿನ ಕಡೆಯವರು ಬಂದು ಹೋಗೋವರೆಗೂ ಅವ್ರ ಮುಂದೆ ಕಾಣಿಸ್ಕೋಬೇಡಿ. ಪೂರ್ಣಿ, ನನಗೆ ಯಾಕೋ ಆಯಾಸ ಅನ್ನಿಸ್ತಾ ಇದೆ. ನೀನೇನಾದರೂ ಹೇಳಿ ಮ್ಯಾನೇಜ್ ಮಾಡ್ತೀಯಾ? ನಾನು ಅಲ್ಲಿಗೆ ಬರಲ್ಲ.
ಆಹಾ 500 ರೂಪಾಯಿ ನೋಟು ಎಷ್ಟು ದಿನ ಆಗೋಯ್ತಿತ್ತು ಈ ಗಾಂಧೀಜಿ ಇರೋ ನೋಟನ್ನ ನೋಡಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಕೈಯಲ್ಲಿ ಕಾಸಿದ್ರೆ ಮೈಯೆಲ್ಲ ಒಂಥರ ರೋಮಾಂಚನ. ಇಷ್ಟು ದುಡ್ಡಿಟ್ಟು ಬೇಡ 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 ಬೇಡ. ನನ್ನ ಸೊಸೆ ಒಂಥರ ಪೆದ್ದಿ. ಎಷ್ಟು ದುಡ್ಡಿತ್ತು ಈ ಕವರಲ್ಲಿ ಅಂತ ಲೆಕ್ಕನೇ ಮಾಡಿರಲ್ಲ. ಒಂದು ಕೆಲಸ ಮಾಡ್ತೀನಿ, ಇದರಲ್ಲಿ ಅರ್ಧ ದುಡ್ಡು ಚೌಬಲ್ಲಿ ಇಟ್ಕೊತೀನಿ, ಇನ್ನು ಅರ್ಧ ದುಡ್ಡನ್ನ ಹಾಗೇ ಕವರಲ್ಲಿ ಇಟ್ಬಿಡ್ತೀನಿ. ನಿಮ್ಮ ಕಳ್ಬುದ್ದಿನ ಬಿಡಲ್ಲ ಅಲ್ವಾ? ಇಂಥ ಬುದ್ಧಿ ಇರೋದಕ್ಕೇನೆ ಜೀವನದಲ್ಲಿ ಇನ್ನೂ ನೀವು ಉದ್ಧಾರ ಆಗಿಲ್ಲ. ಇಷ್ಟು ದುಡ್ಡನ್ನ ನಾನು ಎಷ್ಟೋ ಸರಿ ನೋಡಿದ್ದೀನಿ, ಆದರೆ ಇದನ್ನ ನಾನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ತಂದಿರೋದು ಮಾವ. ಈ ದುಡ್ಡು ನನ್ನ ಕೈಗೆ ಸೇರಿದಾಗ ನಂಗೆ ಎಷ್ಟು ಖುಷಿ ಆಯಿತು, ಎಷ್ಟು ಸಮಾಧಾನ ಆಯಿತು ಅಂತ ಗೊತ್ತಾ ಮಾವ ನಿಮಗೆ? ನಿಮಗೆ ಹೇಗೆ ಗೊತ್ತಾಗಬೇಕು? ನೀವು ಯಾವತ್ತು ದುಡ್ಡು ಸಂಪಾದನೆ ಮಾಡಿಲ್ವಲ್ಲ. ಕಂಡೋರ್ ದುಡ್ಡಿಗೆ ಆಸೆ ಪಡೋರು ಕಳ್ರೆ ಅಲ್ವಾ ಮಾವ? ಏನೋ ನೀನು ನನ್ನನ್ನು ಕಳಗಿಲ್ಲ ಅಂತಲ್ಲ ಅಂತ್ಯಾ? ನೋಡ್ ಸೊಸೆ ಮುದ್ದು, ನೀನು ನನ್ನ ಸೊಸೆ ಅಂದಮೇಲೆ ನಿನಗೆ ಸೇರಿದ್ದೆಲ್ಲ ನಂದೇ ಅಲ್ವಾ? ಅದಕ್ಕೆ ತಗೊಳ್ಳೋಣ ಅಂತ ಬಂದೆ. ಹಾಗ ಅನ್ಕೊಂಡೆ ನನ್ನ ಹತ್ರ ಲಕ್ಷ ಲಕ್ಷ ದುಡ್ಡು ತಗೊಂಡಿದ್ದೀರಲ್ಲ, ಮೊದ್ಲು ಅದನ್ನ ವಾಪಸ್ ಕೊಡಿ ನಂಗೆ. ಈಗ ಕನ್ಫರ್ಮ್ ಆಯ್ತು, ಕಳ್ತನ ಆಯ್ತು ಅಂತ ಹೇಳಿದ 5 ಲಕ್ಷ ರೂಪಾಯಿ ನಿಮ್ಮ ಹತ್ರನೇ ಇದೆ. ಯಾಕಂದ್ರೆ ನಿಮ್ಗಿಂತ ದೊಡ್ಡ ಕಳ್ಳರು ಇರಕ್ಕೆ ಸಾಧ್ಯನೇ ಇಲ್ಲ ಮಾವ. ಆ ದುಡ್ಡನ್ನ ಎಲ್ಲಿ ಇಟ್ಟಿದ್ದೀರೋ, ಯಾರಿಗೆ ಕೊಟ್ಟಿದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ಆದಷ್ಟು ಬೇಗ ಆ ದುಡ್ಡು ನನ್ನ ಕೈಗೆ ಬಂದು ಸೇರ್ಬೇಕು. ಇಲ್ಲ ಅಂದ್ರೆ ನಾನು ಬೇರೆ ರೀತಿನೇ ಕೇಳಬೇಕಾಗತ್ತೆ. ಈ ದುಡ್ಡನ್ನ ನಾನು ನಿಮ್ಮ ಕೈಗೆ ಸಿಗೋ ಹಾಗೆ ಈ ರೀತಿ ಇಟ್ಟಿರೋದಕ್ಕೆ ನನ್ನ ಪೆದ್ದು ಅನ್ಕೊಂಡ್ರ? ನೀವು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋಬೇಕು ಅಂತಾನೆ ನಾನು ಇದನ್ನ ಇಲ್ಲಿ ಇಟ್ಟಿರೋದು. ಇನ್ಮೇಲೆ ಇಂಥ ಚಿಲ್ಲರೆ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ನಿಮ್ಗಿಂತ ಚಿಕ್ಕವ್ರ ಮುಂದೆ ಯಾಕೆ ಸಣ್ಣವ್ರಾಗ್ತೀರಾ ಮಾವ? ನಾಚಿಕ್ಕೇಳೋದು. ಎಂಥ ಕೆಲಸ ಆಗೋಯ್ತು. ಕೈಯಿಗೆ ಬಂದಿದ್ದ ದುಡ್ಡು ಜೇಬಿಗೆ ಬರದೆ ಹೊರಟೋಯ್ತೆ. ದುಡ್ಡು ಕಿತ್ಕೊಂಡು ಬಾಯಿ ಮುಚ್ಕೊಂಡು ಹೋದ್ಲಾ? ಬಾಟ್ಲ ಬೇರೆ ಬೇಕಿತ್ತ. ಹಾಳಾದ್ದು 5 ಲಕ್ಷದ ಭೂತ ಇನ್ನೂ ಅವಳ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಮೊದಲು ಅದನ್ನು ತೆಗಿಬೇಕು. ಅಮ್ಮ ಏನು ಹೇಳ್ತಿದ್ದೀರಾ ನೀವು? ಅಲ್ಲೆಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಮಾವ ನಿಮ್ಮನ್ನು ಕರ್ಕೊಂಡು ಬರೋಕ್ಕೆ ಕಳಿಸಿದ್ದಾರೆ. ಇಲ್ಲ ಪೂರ್ಣಿ, ನಾನು ಅಲ್ಲಿಗೆ ಬರೋಕ್ಕಾಗಲ್ಲ. ಅರ್ಥ ಮಾಡ್ಕೊ. ಯಾಕೆ ಹೋಗಲ್ಲ ಅಂತಿದ್ದೀರಾ ನೀವು? ನಿಮ್ಗೆ ಯಾರಾದ್ರೂ ಅಲ್ಲಿಗೆ ಬರಬೇಡಿ ಅಂತ ಹೇಳಿದಾರ? ಹಾಗೆಲ್ಲ ಯಾರು ಹೇಳ್ತಾರೆ? ಈ ಮನೇಲಿ ಅಮ್ಮನ ಬಿಟ್ಟು ಯಾವ ಕೆಲಸನೂ ನಡೆಯಲ್ಲ. ಪೂಜೆ ಆಗಿರಲಿ, ಯಾವುದೇ ಶುಭ ಕಾರ್ಯ ಆಗಿರಲಿ, ಅಮ್ಮನೇ ಮುಂದೆ ನಿಂತು ನಡೆಸ್ಕೊಡ್ಬೇಕು. ಈ ಮನೇಲಿ ಅಮ್ಮನಿಗಿರೋ ಸ್ಥಾನ ಅಂಥದ್ದು, ನಾವೆಲ್ಲರೂ ಕೊಡೋ ಗೌರವ ಅಂಥದ್ದು. ಎಲ್ರು ಅಂತ ಹೇಗೆ ಹೇಳ್ತೀರಾ ಮೇಡಮ್? ಯಾರ್ಯಾರ ಮನಸ್ಸಲ್ಲಿ ಏನಿರುತ್ತೋ ಯಾರಿಗೂ ಗೊತ್ತು. ಅಮ್ಮ, ನಿಜ ಹೇಳು, ನಿಂಗೆ ಯಾರಾದರೂ ಬರಬೇಡ ಅಂತ ಹೇಳಿದಾರ? ಪಾಪು, ಯಾಕೆ ಹಾಗೆ ಹೇಳ್ತೀಯ? ನನಗೆ ಯಾರು ಏನೂ ಅಂದಿಲ್ಲ. ಈ ಪರಿಸ್ಥಿತಿಲಿ ನಾನು ಅಲ್ಲಿಗೆ ಹೋಗೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಅಮ್ಮ, ನೀವೇನೇನೋ ಯೋಚನೆ ಮಾಡ್ತಿದ್ದೀರಾ. ಅದನ್ನೆಲ್ಲ ಯೋಚನೆ ಬಿಟ್ಟು ನನ್ನ ಜೊತೆ ಬನ್ನಿ. ಗಂಡಿನ ಅಪ್ಪ ಅಮ್ಮ ನಿಮ್ಮನ್ನೇ ಕೇಳ್ತಿದ್ದಾರೆ ಗೊತ್ತಾ? ಇಷ್ಟಾದ್ರೂ ಇನ್ನು ಅಲ್ಲಿಗೆ ಹೋಗಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಯಾರೋ ಏನೋ ಅಂದಿರ್ತಾರೆ. ಹಾಗಂದಿರೋದೇ ನಿಜ ಅನ್ನೋದಾದ್ರೆ ನೀನು ಒಂದೇ ಒಂದು ಕ್ಷಣ ಈ ಮನೇಲಿರೋಕ್ಕೆ ನಾನು ಬಿಡಲ್ಲ. ಹಾಗೆಲ್ಲ ಇಲ್ಲ ಪಾಪು. ಮತ್ತೆ ಯಾಕೆ ಹೋಗ್ತಿಲ್ಲ? ನೀನು ಹೋಗದೇ ಇದ್ರೆ ಅದೇ ತಾನೇ ಅರ್ಥ. ಆಯಿತು, ಹೋಗ್ತೀನಿ. ಪೂರ್ಣಿ, ನೀನು ಹೋಗಮ್ಮ, ನಾನು ಬರ್ತೀನಿ. ಸರಿ, ಬೇಗ ಬಂದ್ಬಿಡಿ. ಪಾಪು, ನಿಂಗೆ ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನೊಂದು ಮಾತು ಹೇಳ.
ಹೇಳಮ್ಮ, ನೀನೇನು ಹೇಳಿದ್ರು ನಾನು ತಪ್ಪಾಗಿ ತಿಳ್ಕೊಳ್ಳಲ್ಲ. ಇಲ್ಲಿವರೆಗೂ ನಿನ್ನ ತಪ್ಪಾಗಿ ತಿಳ್ಕೊಂಡು ದೊಡ್ಡ ತಪ್ಪು ಮಾಡಿದ್ದೀನಿ. ಮತ್ತೆ ನಿನ್ನ ಮಾತನ್ನ ತಪ್ಪಾಗಿ ತಿಳ್ಕೊತೀನಿ ಹೇಳು. ಗೊತ್ತು ಪಾಪು, ನೀನು ಎಷ್ಟು ಬದಲಾಗಿದೆಯಾ ಅಂತ. ನೀನು ನನ್ನ ಮಗ ಅನ್ನೋದಲ್ಲಿ ಯಾರಿಗೂ ಅದು ಗೊತ್ತಮ್ಮ. ನಾನೇ ನಿಮ್ಮ ಮಗ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗೋದು ಇಲ್ಲ. ಯೋಚನೆ ಮಾಡಬೇಡ, ನಾನು ಅಲ್ಲಿಗೆ ಬರಲ್ಲ. ನಾನು ಹಿಂದಿನ ಬಾಗಿಲಿಂದ ಹೋಗಿ ದೂರ ನಿಂತಿರ್ತೀನಿ. ಯಾರಾದರೂ ಕೆಲ್ಸಕ್ಕೆ ಕರೆದ್ರೆ ಬರ್ತೀನಿ. ನಾನು ಇಲ್ಲಿ ಮಾತ್ರ ನಿಮ್ಮ ಮಗ. ಅದು ಬಿಟ್ಟು ನಾನು ಈ ಮನೆ ಡ್ರೈವರ್ ಅಷ್ಟೇ. ಈಗ ನಿನ್ನ ಮುಖದಲ್ಲಿ ನಗು ತುಂಬ್ಕೊಂಡು ಅಲ್ಲಿಗೆ ಹೋಗು. ಎಲ್ಲಿ ಸ್ಮೈಲ್ ಮಾಡು. ಇಷ್ಟೇನಾ? ಸರಿ, ನೀನು ನೋಡು. ಪುಣೆ ತುಳಸಿಯವರು ರೆಡಿ ಆಗಿದ್ದಾರೆ, ಅಮ್ಮ ಬರ್ತಿದ್ದಾರೆ. ಅಭಿಗೊಂದು ಕಾಲ್ ಮಾಡು. ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ? ಆಗಲೇ ಟ್ರೈ ಮಾಡಿದೆ ಅಪ್ಪ, ಅವ್ನು ಪಿಕ್ ಮಾಡ್ತಿಲ್ಲ. ಹೌದು, ನಿಮ್ಮ ಎರಡನೇ ಮಗ ಅಭಿಯಲ್ಲಿ ಕಾಣಿಸ್ತಾ ಇಲ್ಲ. ಅದು ಆಫೀಸಲ್ಲಿ ಅವನಿಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಯಾರೋ ಕ್ಲೈಂಟ್ ಬರ್ತಾರೆ, ಮೀಟ್ ಮಾಡಿ ಬರ್ತೀನಿ ಅಂತ ಹೇಳ್ದ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ. ನೀವು ಬಂದಿದ್ದು ಗೊತ್ತೇ ಆಗಲಿಲ್ಲ. ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು, ತಪ್ಪು ತಿಳ್ಕೊಬೇಡಿ. ಖಂಡಿತ ಇಲ್ಲ, ಇಂಥದ್ದೆಲ್ಲ ಆಗತ್ತೆ. ಹೆಂಗಸರು ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ನಮಗೂ ಗೊತ್ತು. ಮನೇಲಿ ಎಷ್ಟೇ ಆಳು ಕಾಳುಗಳಿದ್ರೂ ನಮ್ಮನೆ ಕೆಲಸ ನಾವು ಮಾಡ್ಕೊಂಡ್ರೇ ಚಂದ. ಚಿನ್ನದಂತ ಮಾತಾಡಿದ್ರಿ. ಎಲ್ಲ ಹೆಂಗಸ್ರಿಗೂ ಇದು ಅರ್ಥ ಆಗ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಸರಿ ಸರಿ, ಲಗ್ನ ಪತ್ರಿಕೆ ತಗೊಳ್ಳೋಣ ಬಾ. ನಮ್ಮ ಮನೆಗೆ ಹಿರಿಯರು ಅಂದರೆ ನಮ್ಮ ಅಣ್ಣ ಅತ್ತಿಗೆನೆ. ಅವರೊಂಥರ ನಮಗೆ ದೇವರಿದ್ದ ಹಾಗೆ, ಕಣ್ಣೆದುರಿಗೆ ಇರೋ ಶಿವ ಪಾರ್ವತಿ ಥರ. ಅವರೇ ಲಗ್ನ ಪತ್ರಿಕೆನ ತಗೋಬೇಕು. ನಿಧಿ ಅವ್ರಿಗೂ ಮಗಳಿದ್ದ ಹಾಗೇನೆ. ನಿಮ್ಮ ಬಾಂಧವ್ಯ ನೋಡೋದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಸರಿ ಬನ್ನಿ. ಗರ್ಭಿಣಿ ಹೆಂಗಸು ಈ ರೀತಿ ಕಾರ್ಯಗಳನ್ನು ಮಾಡೋದು ತಪ್ಪಲ್ವಾ? ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಅವರಿಗೆ ಒಳ್ಳೆ ಮನಸ್ಸಿದೆ, ಅಷ್ಟೇ ಸಾಕು ನನಗೆ. ಅಣ್ಣ ಅದಕ್ಕೆ ಬನ್ನಿ ಮುಂದೆ. ಮಾಧವ್ ಅವರೇ, ಮಹೇಶ್ ಅವರೇ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಒಂದೆರಡು ನಿಮಿಷ ಬರ್ತೀರಾ? ತಪ್ಪು ತಿಳ್ಕೊಳ್ದೇ ಇದ್ರೆ ಬನ್ನಿ. ತುಳಸಿಯವರೇ, ಏನು ಹೇಳ್ತಾ ಇದ್ದೀರಾ? ಅಂಥ ದೊಡ್ಡ ವಿಷಯ ಏನಿಲ್ಲ. ಅದು ಲಗ್ನ ಪತ್ರಿಕೆ ತಗೊಳ್ಳೋದಕ್ಕೆ ಮುಂಚೆ ಒಂದು ಚಿಕ್ಕ ಶಾಸ್ತ್ರ ಆಗಬೇಕು. ಅದು ನಮ್ಮ ಸಂಪ್ರದಾಯ ಅಷ್ಟೇ. ಹಾಗಾಗಿ ಇವರಿಬ್ಬರ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಅದಕ್ಕೇನಂತೆ, ಖಂಡಿತವಾಗ್ಲೂ ಶಾಸ್ತ್ರ ಸಂಪ್ರದಾಯ ಅಂತಂದರೆ ನಮಗೆ ಗೌರವನೇ. ಹೋಗಿ. ಹೇ ಸಮರ್ಥ್, ಯಾಕೆ ಅಲ್ಲಿ ನಿಂತಿದ್ಯಾ? ಬಾ ಒಳಗೆ. ಪರವಾಗಿಲ್ಲ ಸರ್, ನಾನು ಇಲ್ಲೇ ಇರ್ತೀನಿ. ಅವಿ ಅವರೇ, ನೀವು ಮನೆ ಡ್ರೈವರ್ನ ಮನೆ ಮಕ್ಕಳ ಥರ ನೋಡ್ಕೋತೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ಮುಜುಗರ ಆಗ್ತಾಯಿದೆ ಅನಿಸುತ್ತೆ. ಅಲ್ಲೇ ಇರಲಿ ಬಿಡಿ.
ರೀ ಈಗೇನು ಮಾತಾಡೋದು ಬೇಡ. ವಾತಾವರಣ ಯಾಕೋ ಸರಿ ಇಲ್ಲ ಅನಿಸ್ತಿದೆ. ಸುಮ್ಮನೆ ಇದ್ಬಿಡಿ ಪ್ಲೀಸ್.